ಇರಾನ್ ಮತ್ತು ಇಸ್ರೇಲ್ ಧಗಧಗ ಅಂತ ಇದ್ರೆ ಮತ್ತೊಂದು ಕಡೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಧಗಧಗ ಅಂತ ಹೊತ್ತಿ ಉರಿಯುವಂತ ಸ್ಥಿತಿ ಎದುರಾಗಿದೆ. ಜಗತ್ತಿಗೆ ದಿಗಲು ಅತಿ ದೊಡ್ಡ ತೈಲ ಬಾವಿಗೆ ಬಿತ್ತು ಬೆಂಕಿ. ಗಲ್ಫ್ ಉದ್ವಿಗ್ನ. ಸೌದಿ ಅರೇಬಿಯಾದ ಅರಾಮ್ಕೋ ಮೇಲೆ ಇರಾನ್ ಅಟ್ಯಾಕ್ ಮಾಡಿರುವಂತದ್ದು. ಪೆಟ್ರೋಲ್ ಡೀಸೆಲ್ ಬೆಲೆಗಳು ಧಗಧಗ ಅಂತ ಏರಿಕೆ ಆಗ್ತಾ ಇದೆ. ಅತಿ ದೊಡ್ಡ ತೈಲ ಬಾವಿಗೆ ಬಿತ್ತು ಬೆಂಕಿ. ಸೌದಿ ಅರೇಬಿಯಾದ ಅರಾಮ್ಕೋ ಮೇಲೆ ಇರಾನ್ ಅಟ್ಯಾಕ್ ಮಾಡಿತು. ತನರಾದಲ್ಲಿರುವಂತಹ ಅರಾಮ್ಕೋ ಆಯಿಲ್ ರಿಫೈನರಿ ಧಗಧಗ. ಡ್ರೋನ್ ದಾಳಿ ಕಾರಣ ತೈಲ ಸಂಸ್ಕರಣೆ ಘಟಕ ಬಂದ್ ಮಾಡಲಾಗಿದೆ. ಒಂದು ದಿನದಲ್ಲಿ 5.5 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಉತ್ಪಾದಿಸುವಂತಹ ಅರಾಮ್ಕೋ ಗಲ್ಫ್ ಪ್ರಾಂತ್ಯಕ್ಕೆ ಪ್ರಮುಖ ಆದಾಯದ ಮೂಲ ತೈಲ ಸರಬರಾಜು. ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಳ ಆಗುತ್ತೆ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಪ್ರತಿ ಬ್ಯಾರೆಲ್ಗೆ ದಾಖಲೆಯ 6,596 ರೂಪಾಯಿ. ಶೀಘ್ರವೇ ಭಾರತ ಸೇರಿ ಎಲ್ಲಾ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಇರಾನ್ ದೇಶದ ಪ್ರತಿಕಾರದ ದಾಳಿಗೆ ಇಡೀ ಜಗತ್ತು ವಿಲ್ಲ ಅಂತ ಒದ್ದಾಡುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಎಸ್ ನೋಡಿ, ನಾವು ಆಗ್ಲೇ ಮಾತನಾಡ್ತಾ ಇದ್ವಿ, ಒಂದು ಕಡೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಸತತವಾಗಿ ಏರಿಕೆಯನ್ನ ಕಾಣಿಸ್ತಾ ಇದ್ರೆ, ಇದೀಗ ಯುದ್ಧದಲ್ಲಿ ತೈಲ ಮತ್ತು ಬೆಲೆಗಳು ಸಹಿತ ಹೆಚ್ಚಾಗಿ ಏರಿಕೆ ಕಾಣಿಸ್ತಾ ಇರುವಂತದ್ದು. ಯಾಕಂತ ಇಲ್ಲಿ ನೋಡಿದ್ರೆ ಅತಿ ದೊಡ್ಡ ತೈಲ ಬಾವಿಗೆ ಬೆಂಕಿ ಬಿದ್ದಿದೆ. ಗಲ್ಫ್ ಉದ್ವಿಗ್ನವಾಗಿದೆ. ಇರಾನ್ ಮಾಡಿರುವಂತಹ ಅಟ್ಯಾಕ್ಗೆ ಸೌದಿ ಅರೇಬಿಯಾದ ಅರಾಮ್ಕೋ ಮೇಲೆ ಇರಾನ್ ಅಟ್ಯಾಕ್ ಮಾಡಿರುವಂತದ್ದು. ಸೊ ಹೀಗಾಗಿ ಇದರ ಪರಿಣಾಮವಾಗಿ ಎಲ್ಲಾ ದೇಶಕ್ಕೂ ಸಹಿತ ಒದ್ದಾಡುವಂತ ಪರಿಸ್ಥಿತಿ. ಭಾರತದಲ್ಲೂ ಸಹಿತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಸತತವಾಗಿ ಏರಿಕೆಯನ್ನ ಕಾಣಿಸುವಂಥದ್ದು ಪಕ್ಕ. ಯಾಕಂದ್ರೆ ಅತಿ ದೊಡ್ಡ ತೈಲ ಬಾವಿಗೆ ಇದೀಗ ಬೆಂಕಿ ಬಿದ್ದಿರುವಂಥದ್ದು. ಸೌದಿ ಅರೇಬಿಯಾದ ಅರಾಮ್ಕೋ ಮೇಲೆ ಇರಾನ್ ಅಟ್ಯಾಕ್ ಅನ್ನು ನಡೆಸಿದೆ. ತನರಾದಲ್ಲಿರುವಂತ ಅರಾಮ್ಕೋ ಆಯಿಲ್ ರಿಫೈನರಿ ನಾವು ಗಮನಿಸ್ತಾ ಇದ್ವಿ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಧಗಧಗ ಅಂತ ಉರಿತಾ ಇದೆ ಅಂತ. ಸೊ ಇದೀಗ ಇರಾನ್ ಸಹಿತ ಟಾರ್ಗೆಟ್ ಮಾಡಿ ಹೊಡೆದಿರುವಂಥದ್ದು. ಇದರಿಂದ ಭಾರತ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಲೆ ಏರಿಕೆ ಹೆಚ್ಚಾಗುತ್ತೆ. ಒಂದು ಕಡೆ ಚಿನ್ನ ಬೆಳ್ಳಿಯ ಬೆಲೆ ಹೆಚ್ಚಾದರೆ ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆಯ ಹೆಚ್ಚಳಿಕೆ ಸಹಿತ ಆರ್ಥಿಕವಾಗಿ ಒಂದು ರೀತಿಯಾಗಿ ಸಾಕಷ್ಟು ರೀತಿಯಾದಂತಹ ಪರಿಣಾಮ ಈಗ ಭಾರತದಲ್ಲೂ ಸಹಿತ ಆಗುವಂತ ಸ್ಥಿತಿ ಎದುರಾಗಿರುವಂಥದ್ದು. ಸೊ ಇದೀಗ ಒಂದು ದಿನದಲ್ಲಿ 5.5 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಉತ್ಪಾದಿಸುವಂತಹ ಒಂದು ಸಾಮರ್ಥ್ಯ ಇಲ್ಲಿ ಅರಾಮ್ಕೋದಲ್ಲಿ ಇತ್ತು. ಗಲ್ಫ್ ಪ್ರಾಂತ್ಯಕ್ಕೆ ಪ್ರಮುಖ ಆದಾಯದ ಮೂಲ ತೈಲ ಸರಬರಾಜು ಇಲ್ಲಿ ಆಗ್ತಾ ಇತ್ತು. ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಳ ಆಗುವಂಥದ್ದು. ಸೊ ಶೀಘ್ರವೇ ಭಾರತ ಸೇರಿ ಎಲ್ಲ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋದಂತೂ ಫಿಕ್ಸ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಂಟರ್ನ್ಯಾಷನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಮಾತನಾಡೋದಾದ್ರೆ ಕಚ್ಚಾ ತೈಲದ ಬೆಲೆ ಎಲ್ಲೆಡೆ ಕೂಡ, ಭಾರತ ಅಷ್ಟೇ ಅಲ್ಲ, ಇದು ಯಾಕಂದ್ರೆ ಕಚ್ಚಾ ತೈಲದ ಉತ್ಪಾದನೆಯಲ್ಲಿ ಮೂಲ ಆಧಾರವಾದಂಥದ್ದು ಸೌದಿ ಅರೇಬಿಯಾದ ಅರಾಮ್ಕೋ ಮೇಲೆ ಇದೀಗ ಇರಾನ್ ದಾಳಿಯನ್ನು ನಡೆಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರ್ಥಿಕ ನಷ್ಟ ಇಲ್ಲಿ ಅನುಭವಿಸ್ತಾ ಇದೆ.